all the ladies, watch out for this video. Bunny, all of you beautiful ladies. ನೈಕಾ ಇಂದ ಇನ್ನೊಂದು ಒಂದು ಪಿಂಕ್ ಫ್ರೈಡೆ ಸೇಲ್ ಇತ್ತು. ಮೊದಲನೇ ಸಾರಿಗೆ ನರಕ ಅನುಭವಿಸ್ತಾ ಇದ್ದೀವಿ. ಇದ್ರಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬೇರೆನಾ? ಇದು 2.0 ಅಥವಾ ಸೆಕೆಂಡ್ ಎಡಿಷನ್ ಅಂತಾನೆ ಕರಿಬಹುದು. ಇದು ಪ್ರೈಸ್ ಹೇಳ್ಬಿಡ್ಲಾ ಎಷ್ಟು ಅಂತ? ಓಕೆ, ದ actual price is 4,600 rupees. ಎಲ್ಲರೂ ಹಿಂಗೆ ಕಂಡುಬಿಟ್ಕೊಂಡು ನೋಡ್ತಾ ಇದ್ದಾರೆ. ಸಾರಿ, ಐ ಗಾಟ್ ಇಟ್ ಫಾರ್ 2,760 rupees ಆಫ್ಟರ್ ದ ಡಿಸ್ಕೌಂಟ್. ಟೋಟಲ್ ಬಿಲ್ ಹೇಳ್ಬಿಡ್ಲಾ ಎಷ್ಟಾಯ್ತು ಅಂತ ಇದಕ್ಕೆ? ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಶೃಂದೋಗಿ ಯೂಟ್ಯೂಬ್ ಚಾನಲ್. ಸೊ ಇಂದಿನ ಎಪಿಸೋಡ್ ಅಗೇನ್ ಮೇಕಪ್ ರಿಲೇಟೆಡ್. ಆಲ್ ದ ಲೇಡೀಸ್ ವಾಚ್ ಔಟ್ ಫಾರ್ ದಿಸ್ ವಿಡಿಯೋ. ಯಾಕೆಂದರೆ ನೈಕಾ ಇಂದ ಇನ್ನೊಂದು ಒಂದು ಪಿಂಕ್ ಫ್ರೈಡೆ ಸೇಲ್ ಇತ್ತು. ಆ್ಯಂಡ್ ಲಾಸ್ಟ್ ಟೈಮು ಅಷ್ಟೇ ಇನ್ನೊಂದು ನೈಕಾ ಇಂದ ಹಾಲ್ ಮಾಡಿರೋದನ್ನು ಒಂದು ವಿಡಿಯೋ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇದು 2.0 ಅಥವಾ ಸೆಕೆಂಡ್ ಎಡಿಷನ್ ಅಂತಲೇ ಕರಿಬೋದು. ಇನ್ನೊಂದು ಸಲ ಒಂದು ಪಿಂಕ್ ಫ್ರೈಡೆ ಸೇಲ್ ಇತ್ತು. ಸೊ ಆ ಸೇಲಿಂದ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್. ಲಾಸ್ಟ್ ಟೈಮ್ ಪಿಂಕ್ ಫ್ರೈಡೆ ಸೇಲ್ ಆದಾಗ ನೈಕಾದಲ್ಲಿ ನಿಮಗೆ ಗೊತ್ತು, ಒಂದಿಷ್ಟು ದೊಡ್ಡ ಬಿಲ್ ಇತ್ತು. ಅಂದರೆ ನನ್ನ ಕೈಕಿನ ಉದ್ದ ಇತ್ತು ಬಿಲ್ಲು. ಬಟ್ ಈ ಸಲ ಅಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿಲ್ಲ, ಕಡಿಮೆ ಪ್ರಾಡಕ್ಟ್ಸು. ಬಟ್ ರೇಟ್ ಮಾತ್ರ ಅದಕ್ಕಿಂತ ಜಾಸ್ತಿ ಇದೆ. ಬಿಕಾಸ್ ಈ ಸಲ ನಾನು ಒಂದಷ್ಟು ಲಕ್ಸುರಿ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೀನಿ, ಅಂದರೆ ಹೈ ಎಂಡ್ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೀನಿ ಶೂಟಿಂಗ್ ಪರ್ಪಸ್ಗಂತ. ಸೊ ಇಲ್ಲಿ ನೋಡ್ಬೋದು ನೀವು, ನೈಕಾ ಲಕ್ಸ್ ಸ್ಟೋರ್ ಅಂತಲೇ ಇದು ಸೆಪ್ರೇಟ್. ಆ್ಯಕ್ಚುಲಿ ನೈಕಾ ಲಕ್ಸ್ ಸ್ಟೋರಲ್ಲಿ ನಿಮಗೆ ಹೈ ಎಂಡ್ ಪ್ರಾಡಕ್ಟ್ಸು ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಲೆಟ್ಸ್ ಸ್ಟಾರ್ಟ್ ವಿತ್ ಮೇಕಪ್ ಬ್ರಷಸ್. ಓಕೆ, ಸೊ ಮೇಕಪ್ ಬ್ರಷಸ್ಸು ನಾನು ಯೂಶ್ವಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐ ಯೂಸ್ ಬ್ಲೆಂಡರ್. ಜಾಸ್ತಿ ನಾನು ಬ್ಯೂಟಿ ಬ್ಲೆಂಡರ್ಸು, ಸ್ಪಾಂಜೆ ಜಾಸ್ತಿ ಯೂಸ್ ಮಾಡೋದು. ಬಟ್ ನನಗೆ ಈ ಸಲ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಸೊ ಐ ವಾಂಟೆಡ್ ಟು ಟ್ರೈ ಫೌಂಡೇಶನ್ ಬ್ರಷಸ್. ಸೊ ಎಲ್ಲರೂ ಹೇಳ್ತಾಯಿದ್ರು ಪ್ಯಾಕ್ ಕಾಸ್ಮೆಟಿಕ್ಸ್, ಪ್ಯಾಕ್ ಅವರ ಬ್ರಷಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ನಾನು ಪ್ಯಾಕ್ ಅವ್ರ ಕಡೆಯಿಂದ ಇದು ಫೌಂಡೇಶನ್ ಬ್ರಷು. ಇಟ್ಸ್ ಇನ್ ನಂಬರ್ 254 ಪ್ಯಾಕ್ ಫೌಂಡೇಶನ್ ಬ್ರಷ್. ಸೊ ನೋಡೋಣ ಹೇಗಿದೆ ಅಂತ. ವಾವ್, ಇಟ್ ಆ್ಯಕ್ಚುಲಿ ಅಂದರೆ ಹಿಟ್ಕೊಳ್ಳೋಕ್ಕೂ ಗ್ರಿಪ್ ಚೆನ್ನಾಗಿದೆ. ಆ್ಯಂಡ್ ಪ್ಲಸ್ ದ ಬ್ರಿಸಲ್ಸ್ ಆರ್ ವೆರಿ ಸಾಫ್ಟ್. ತುಂಬ ಸಾಫ್ಟ್ ಆಗಿದೆ, ತುಂಬ ಈವನ್ ಬ್ರಿಸಲ್ಸ್ ಇದೆ. ಆ್ಯಂಡ್ ದಪ್ಪ ಬ್ರಷ್ ಇದು. ಸೊ ದ್ಯಾಟ್ ವೆನ್ ಯು ಬ್ಲೆಂಡ್ ಯೋರ್ ಫೌಂಡೇಶನ್ ಬ್ಲೆಂಡ್ಸ್ ರಿಯಲಿ ವೆಲ್. ಅಂದರೆ ಸೀಮ್ಲೆಸ್ ಬ್ಲೆಂಡ್ ಫಿನಿಶಿಂಗ್ ಕೊಡುತ್ತೆ ನಿಮಗೆ. ಸೊ ಐ ವಾಂಟ್ ಟು ಟ್ರೈ ದಿಸ್ ಔಟ್. ಮೋಸ್ಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲಾದರೂ ತೋರಿಸ್ತೀನಿ ಇದು ಹೇಗೆ ಬ್ಲೆಂಡ್ ಆಗುತ್ತೆ ಫೌಂಡೇಶನ್ ಅಂತ. ಬಿಕಾಸ್ ನನಗೆ ಅಷ್ಟು ಬ್ರಷಸ್ ಯೂಸ್ ಮಾಡಿ ಅಭ್ಯಾಸ ಇಲ್ಲ. ಐ ಯೂಸ್ ಮೇಕಪ್ ಬ್ಲೆಂಡರ್. ಸೊ ನೋಡೋಣ, ಇದು ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೀನಿ. ನೆಕ್ಸ್ಟು ಪ್ಯಾಕ್ ಅವ್ರ ಕಡೆಯಿಂದನೇ ಇನ್ನೊಂದು ಬ್ರಷು, ಕನ್ಸೀಲರ್ ಬ್ರಷ್. ಸೊ ಕನ್ಸೀಲ್ ಮಾಡೋಕ್ಕೆ ಅಂದರೆ ಇದೊಂದು ಸ್ವಲ್ಪ ಚಿಕ್ಕದೇ ಇರುತ್ತೆ ಬ್ರಷು. ಬಿಕಾಸ್ ಇಟ್ ಈಸ್ ಯೂಸ್ಡ್ ಓನ್ಲಿ ಟು ಕನ್ಸೀಲ್ ಯೋರ್ ಅಂಡರ್ ಐಸ್ ಇರ್ಬೋದು ಅಥವಾ ಮಾರ್ಕ್ಸ್ ಎಲ್ಲಿದೆ ಅದನ್ನು ಕನ್ಸೀಲ್ ಮಾಡೋಕ್ಕೆ ಪ್ಯಾಕ್ ಅವ್ರ ಕಡೆಯಿಂದ 272 ಕನ್ಸೀಲರ್ ಬ್ರಷ್ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಸೊ ಇದು ನಾನು ಯಾವುದನ್ನು ಟ್ರೈ ಮಾಡಿಲ್ಲ. ಇಟ್ಸ್ ಆಲ್ ಬ್ರ್ಯಾಂಡ್ ನ್ಯೂ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಟು ಟ್ರೈ ಇಟ್ ಔಟ್. ಆ್ಯಂಡ್ ಇಟ್ಸ್ ವೆರಿ ಸಾಫ್ಟ್. ಎರಡು ಬ್ರಷಸ್ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಐ ಆಮ್ ವೇಟಿಂಗ್ ಟು ಟ್ರೈ. ಮೇ ಬಿ ಇನ್ನೊಂದು ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ಕೊಡ್ತೀನಿ. ದ ಕನ್ಸೀಲರ್ ಬ್ರಷ್. ಓಕೆ, ನೆಕ್ಸ್ಟು ಬಂದು ಐ ಹ್ಯಾವ್ ಆರ್ಡರ್ಡ್ ಪ್ರೋ ಕನ್ಸೀಲ್, ಎಲೆ ಗರ್ಲ್ ಅವ್ರದ್ದು ಪ್ರೋ ಕನ್ಸೀಲ್ ಅವ್ರ ಕಡೆಯಿಂದ ಒಂದು ಪೀಚ್ ಕನ್ಸೀಲರ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ನನ್ನ ಸ್ಕಿನ್ ಟೋನ್ ಬಂದು ಮೀಡಿಯಮ್ ಟು ಫೇರ್. ಸೊ ಅದಕ್ಕೋಸ್ಕರ ನಾನು ಪೀಚ್ ಕಲರ್ ಕರೆಕ್ಟರ್ನ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಇದು ಐ ಥಿಂಕ್ ತುಂಬ ಜನ ಮೇಕಪ್ ಆರ್ಟಿಸ್ಟ್ ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡ್ತಾರೆ. ಅವ್ರ ಹತ್ರ ಆರೆಂಜ್ ಕಲರ್ ಕರೆಕ್ಟರ್ ಇರುತ್ತೆ, ಪರ್ಪಲ್ ಇರುತ್ತೆ, ಗ್ರೀನ್ ಇರುತ್ತೆ. ಸೊ ಒಂದೊಂದು ಸ್ಕಿನ್ ಇಶ್ಯೂಗೆ ಒಂದೊಂದು ಕಲರ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ತುಂಬ ಫೇರ್ ಸ್ಕಿನ್ ಟೋನ್ ಇರೋರು ತುಂಬ ರೆಡ್ ಇರುತ್ತೆ ಅವ್ರದ್ದು ಸ್ಕಿನ್ ಟೋನಲ್ಲಿ. ರೆಡ್ಡಿಶ್ ಕಾಣಿಸ್ಬಾರ್ದು, ಅದನ್ನು ಕವರ್ ಮಾಡಬೇಕು ಅಂದರೆ ಗ್ರೀನ್ ಕಲರ್ ಕನ್ಸೀಲರ್ ಸಿಗುತ್ತೆ, ಅದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಡಾರ್ಕ್ ಟು ಮೀಡಿಯಮ್ ಸ್ಕಿನ್ ಟೋನ್ ಇರೋರು ಆರೆಂಜ್ ಕಲರ್ ಕರೆಕ್ಟರ್ ಸಿಗುತ್ತೆ ಇದರಲ್ಲೇ. ಸೊ ಆರೆಂಜ್ ಯೂಸ್ ಮಾಡ್ತಾರೆ.
ಸೊ ಒಂದೊಂದು ಇದಕ್ಕೂ ಒಂದೊಂದು ವೇರಿಯೇಷನ್ ಇದೆ. ಸೊ ನಾನು ಪೀಚ್ ಕರೆಕ್ಟರ್ನ ಯೂಸ್ ಮಾಡಿದ್ದೀನಿ. ಈ ಪ್ರಾಡಕ್ಟ್ ಬಗ್ಗೆ ನಂಗೆ ತುಂಬ ಜನ ಮೇಕಪ್ ಆರ್ಟಿಸ್ಟ್ ಆಲ್ರೆಡಿ ಹೇಳಿದ್ದಾರೆ ಆ್ಯಂಡ್ ಯೂಸ್ ಮಾಡೋಕ್ಕೂ ಗೊತ್ತಿದೆ. ಆ್ಯಂಡ್ ದಿಸ್ ಆ್ಯಕ್ಚುಲಿ ಇಟ್ ವರ್ಕ್ಸ್ ಆ್ಯಂಡ್ ನಮಗೆ ಶೂಟಿಂಗ್ ಪರ್ಪಸ್ ಇರೋದ್ರಿಂದ ಐ ಥಿಂಕ್ ದಿಸ್ ಇಸ್ ಅ ವೆರಿ ಯೂಸ್ಫುಲ್ ಪ್ರಾಡಕ್ಟ್ ಫಾರ್ ಮೀ. ಓಕೆ, ಸೊ ಹಾಗೆ ನಿಮಗೆ ಪ್ರೈಸಸ್ ಹೇಳೋದು ಮರ್ತೋದೆ ನಾನು. ಸೊ ಫಸ್ಟ್ ನಾನು ನಿಮಗೆ ತೋರಿಸಿದ್ದು ಈ ಪ್ಯಾಕ್ ಫೌಂಡೇಶನ್ ಬ್ರಷು. ಈ ಫೌಂಡೇಶನ್ ಬ್ರಷ್ದು ಆ್ಯಕ್ಚುಲ್ ಪ್ರೈಸ್ ಬಂದು $695. ನನಗೆ ಇದು ಸಿಕ್ಕಿದ್ದು $626 ರೂಪೀಸ್ಗೆ. ಸೊ ಐ ಮೀನ್ ಒಂದೊಂದು ಪ್ರಾಡಕ್ಟ್ಗೂ ಒಂದೊಂದು ಥರ ಡಿಸ್ಕೌಂಟ್ ಇತ್ತು, ಒಂದೊಂದು ಪ್ರಾಡಕ್ಟ್ಗೆ ತುಂಬ ದೊಡ್ಡ ಡಿಸ್ಕೌಂಟ್ಸೇ ಇತ್ತು. ಸೊ ದಿಸ್ ಐ ಗಾಟ್ ಇಟ್, ಬಟ್ ಇಟ್ಸ್ ಸ್ಟಿಲ್ ಅ ಗುಡ್ ಪ್ರೈಸ್ ಬಿಕಾಸ್ ನೀವು ನಾರ್ಮಲ್ ಆಗಿ ನೀವು ಶಾಪಿಂಗ್ ಹೋದರೆ ಅಂಗಡಿಗೆ ಇದು ಆ ಪ್ರೈಸಲ್ಲಿ ಸಿಗಲ್ಲ. ಸೊ ನನಗೆಲ್ಲ ಕಡಿಮೆಗೆ ಸಿಕ್ತು ಪಿಂಕ್ ಫ್ರೈಡೇ ಸೇಲಲ್ಲಿ. ಸೊ ದಿಸ್ ಇಸ್ $626 ರೂಪೀಸ್. ಓಕೆ, ಆ್ಯಂಡ್ ತುಂಬ ಐ ಥಿಂಕ್ ಇಟ್ ಲುಕ್ಸ್ ಲೈಕ್ ಅ ವೆರಿ ಗುಡ್ ಕ್ವಾಲಿಟಿ. ಸೊ ನೋಡೋಣ, ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಐ ಥಿಂಕ್ ಇಟ್ಸ್ ಆಲ್ಸೋ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅಂದರೆ ಆಲ್ಮೋಸ್ಟ್ ನೀವು ಬ್ರಷಸ್ ತೊಗೊಂಡ್ರೆ ಅದನ್ನು ಕ್ಲೀನ್ ಮಾಡಿ ಮೇಂಟೈನ್ ಮಾಡಿದ್ರೆ ನೀವು ಆಲ್ಮೋಸ್ಟ್ 1 to 2 years ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಕನ್ಸೀಲರ್ ಪ್ಯಾಕ್ ಅವ್ರದ್ದು ಕನ್ಸೀಲರ್ ಬ್ರಷು. ಇದು ಆ್ಯಕ್ಚುಲ್ ಪ್ರೈಸ್ ಬಂದು $595. ನನಗಿದು ಸಿಕ್ಕಿದ್ದು $536 ರೂಪೀಸ್ಗೆ. ಸೊ ಐ ಆಮ್ ವೇಟಿಂಗ್ ಟು ಟ್ರೈ ದೀಸ್ ಪ್ರಾಡಕ್ಟ್ಸ್. ಓಕೆ, ನೆಕ್ಸ್ಟು ಎಲಿಗರ್ಲ್ದು ಪ್ರೋ ಕನ್ಸೀಲರ್ ಪೀಚ್ ಕರೆಕ್ಟರ್ ಬಂದು $695 ರೂಪೀಸು. ಇದು ನನಗೆ ಸಿಕ್ಕಿರೋದು $591 ರೂಪೀಸ್ಗೆ. ಆಲ್ಮೋಸ್ಟ್ $100 ಡಿಫ್ರೆನ್ಸಲ್ಲಿ ಸಿಕ್ಕಿದೆ ನನಗೆ. ಸೊ ಇದು ಬರೀ ನೈಕಾದಲ್ಲಿ ಮಾತ್ರ ಸೇಲ್ ಇದ್ದಾಗ ಮಾತ್ರ ಈ ಥರ ಪ್ರೈಸಸ್ಸಲ್ಲಿ ಸಿಗೋದು. ಮಾಮೂಲಿ ನೀವು ಅಂಗಡಿಗೆಲ್ಲ ಹೋಗಿ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯು ವಿಲ್ ನಾಟ್ ಗೆಟ್ ಎನಿ ಡಿಸ್ಕೌಂಟ್ ಆ್ಯಕ್ಚುಲಿ. ಸೊ ಇದು ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಓಕೆ ಬ್ರೋ ಡಿಫೈಯರ್. ಸೊ ಇದು ನಾನು ಮಾಮೂಲಿ ಯೂಸ್ ಮಾಡೋ ಪ್ರಾಡಕ್ಟೇ, ಶುಗರ್ ಕಾಸ್ಮೆಟಿಕ್ಸಿಂದ ಶುಗರ್ ಆರ್ಚ್ ಅರೈವಲ್ ಬ್ರೋ ಡಿಫೈನರ್ 03 ವುಡಿ ಸ್ಕೂಬಿ ಡೀಪ್ ಬ್ರೌನ್ ಶೇಡಲ್ಲಿದೆ ಇದು ದಿಸ್ ಇಸ್ ಆಲ್ಮೋಸ್ಟ್ ನಾನು ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಕೌಂಟೇ ಹೊಟ್ಟೋಗಿದೆ. ಆಲ್ಮೋಸ್ಟ್ ಮೋರ್ ದೆನ್ 10. ಓಕೆ, ಇದು ನಾನು ತುಂಬ ಲಾಂಗ್ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಟ್ರಸ್ಟ್ ವರ್ದಿ ಪ್ರಾಡಕ್ಟ್ ಫಾರ್ ಯೋರ್ ಐಬ್ರೋಸ್. ಸೊ ಇದು ಆ್ಯಕ್ಚುಲ್ ಪ್ರೈಸ್ ಬಂದು $525 ರೂಪೀಸ್. ಇದು ನನಗೆ $440 ರೂಪೀಸಲ್ಲಿ ಸಿಕ್ಕಿದೆ. ಸೊ ಅಗೇನ್ ಅ ಹ್ಯೂಜ್ ಡಿಫ್ರೆನ್ಸ್, ಆಲ್ಮೋಸ್ಟ್ $100 ಡಿಫ್ರೆನ್ಸಲ್ಲಿ ಸಿಕ್ಕಿದೆ. ಓಕೆ, ಆ್ಯಂಡ್ ನೆಕ್ಸ್ಟು ಕೆ ಬ್ಯೂಟಿ ಅವರ ಕ್ವಿಕ್ ಡ್ರೈ ಐಲೈನರ್ ಇನ್ ದ ಶೇಡ್ ಗ್ರಂಡ್ ರೇಸನ್. ಓಕೆ, ಸೊ ಕೆ ಬ್ಯೂಟಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದೇ ಇಲ್ಲ. ಐ ಜಸ್ಟ್ ಲವ್ ದ ಪ್ರಾಡಕ್ಟ್ಸ್, ತುಂಬ ಒಳ್ಳೆ ಪ್ರಾಡಕ್ಟ್ಸು. ಆ್ಯಂಡ್ ಸೊ ಇದು ಐಲೈನರು ಅಷ್ಟೇ, ದಿಸ್ ಇಸ್ ಮೈ ಥರ್ಡ್ ಒನ್. ಇದು 3ನೇ ಐಲೈನರ್ ನಂದು. ಐ ಹ್ಯಾವ್ ನಾಟ್ ಇವನ್ ಓಪನ್ಡ್ ಇಟ್ ಯೆಟ್. ದಿಸ್ ಇಸ್ ದ ಡೀಪ್ ಬ್ರೌನ್ ಶೇಡಲ್ಲಿದೆ ಗ್ರಂಡ್ ರೇಸನ್ ಅಂತ. ತುಂಬ ಒಳ್ಳೆ ಐಲೈನರು ಆ್ಯಂಡ್ ವಿಂಗ್ ಐಲೈನರ್ ಎಲ್ಲ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದು ಆ್ಯಕ್ಚುಲ್ ಪ್ರೈಸ್ ಬಂದು $599 ರೂಪೀಸ್. ಇದು ನನಗೆ ಸಿಕ್ಕಿದ್ದು ಬರೀ $419 ರೂಪೀಸಿಗೆ ಮಾತ್ರ. ಸೊ ದಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಸೊ ಇದು ಆ್ಯಂಡ್ ಇದೇ ಥರ ಇನ್ನೊಂದು ಪ್ರಾಡಕ್ಟು ನನ್ನ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್. ನಾನು ನಿಮಗೆ ಸುಮಾರು ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ, ಕಾಜಲ್ ಅಥವಾ ನಾನು ಬ್ಲ್ಯಾಕ್ ಕಲರ್ ಕಾಜಲ್ ಅಥವಾ ಐಲೈನರ್ ಯೂಸ್ ಮಾಡಲ್ಲ. ಏನೇ ಇದ್ರೂ ಎಲ್ಲ ಬ್ರೌನ್ ಶೇಡ್ಸಲ್ಲೇ ಯೂಸ್ ಮಾಡ್ತೀನಿ. ಸೊ ಇದು ಪ್ಯಾಕ್ ಅವ್ರ ಕಡೆಯಿಂದ ಲಾಂಗ್ ಲಾಸ್ಟಿಂಗ್ ಕೋಲ್ ಪೆನ್ಸಿಲ್ ಇನ್ ದ ಶೇಡ್ ಕಾಫಿ ಬ್ರೌನ್. ಸೊ ಇದರಲ್ಲಿ ಸ್ಮಜ್ಜರು ಬರುತ್ತೆ ನಿಮಗೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಪ್ರಿಟಿ ನ್ಯೂ, ಐ ಹ್ಯಾವ್ ನಾಟ್ ಇವನ್ ಯೂಸ್ಡ್ ಇಟ್. ಪೆನ್ಸಿಲು ಬರುತ್ತೆ ಆ್ಯಂಡ್ ಇಟ್ಸ್ ಸ್ಮಚ್ ಪ್ರೂಫ್, ವಾಟರ್ ಪ್ರೂಫ್, ಲಾಸ್ಟ್ ರಿಯಲಿ ಲಾಂಗ್. ಆ್ಯಂಡ್ ಇದರ ಪ್ರೈಸ್ ಬಂದು ಆ್ಯಕ್ಚುಲ್ ಪ್ರೈಸ್ $445 ರೂಪೀಸ್. ನನಗೆ ಸಿಕ್ಕಿದ್ದು ಬರೀ $400 ರೂಪೀಸಿಗೆ ಮಾತ್ರ. ಮೈ ಗಾಡ್, ಐ ಹ್ಯಾವ್ ಡನ್ ಸೋ ಮಚ್ ಸೇವಿಂಗ್ಸ್ ಅಲ್ವಾ. ನೆಕ್ಸ್ಟ್ ಬಂದು ಪ್ಯಾಕ್, ಅಗೇನ್ ಇಟ್ಸ್ ಫ್ರಮ್ ಪ್ಯಾಕ್. ಇಟ್ಸ್ ಕಾಲ್ಡ್ ಪ್ಯಾಕ್ ಫೋಕಸ್ ಆನ್ ಮೀ ಪ್ಯಾಲೆಟ್. ಸೊ ಈ ಪ್ಯಾಲೆಟಲ್ಲಿ ಏನಿದೆ ಅಂದರೆ, ಐ ಆಮ್ ನಾಟ್ ಇವನ್ ಓಪನ್, ಇಟ್ಸ್ ಲೈಕ್ ನ್ಯೂ. ಇದು ಟ್ರಾವೆಲ್ ಫ್ರೆಂಡ್ಲಿ ಆ್ಯಕ್ಚುಲಿ. ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಇದು ಯೂಸ್ ಆಗುತ್ತೆ. ಬರ್ತಾ ಇಲ್ಲ ಇದು. ಹಾಂ, ಓಕೆ ಬ್ರ್ಯಾಂಡ್ ನ್ಯೂ ಪ್ಯಾಕ್ ಆ್ಯಂಡ್ ಸೋ ಪ್ರಿಟಿ. ಸೊ ಇವಾಗ ನಾವು ಬ್ಲಷು ಬೇರೆ ಇದೆ ಅಥವಾ ಬ್ರಾನ್ಸರ್ ಬೇರೆ, ಹೈಲೈಟರ್ ಬೇರೆ ಇದೆ. ಬಟ್ ಇದರಲ್ಲಿ ಎಲ್ಲ ಮೂರೂ ಒಂದರಲ್ಲಿದೆ. ಸೊ ಇಟ್ಸ್ ಲೈಕ್ 3 in 1. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಇದನ್ನು ತರಿಸಿದ್ದೀನಿ. ಇಟ್ಸ್ ನ್ಯೂ ಫಾರ್ ಮೀ, ಇಟ್ಸ್ ಎ ನ್ಯೂ ಪ್ರಾಡಕ್ಟ್ ಫಾರ್ ಮೀ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ.
ಬಟ್ ದ ಶೇಡ್ಸ್ ಆಲ್ರೆಡಿ ಲುಕ್ ವೆರಿ ಪ್ರಿಟಿ, ತುಂಬ ಚೆನ್ನಾಗಿದೆ ಶೇಡ್ಸ್ ಎಲ್ಲ. ಸೊ ನೋಡೋಣ ಇದು ಹೇಗಿರುತ್ತೆ ಅಂತ. ಸೊ ಇದು ಟ್ರಾವೆಲ್ ಮಾಡಬೇಕಾದ್ರೆ ಈಸಿ, ಅಂದರೆ ಬ್ಲಷು ಸೆಪ್ರೇಟು, ಬ್ರಾನ್ಸರ್ ಸೆಪ್ರೇಟು, ಹೈಲೈಟರ್ ಸೆಪ್ರೇಟಾಗಿ ತೊಗೊಂಡು ಹೋಗೋ ಬದಲು ಇದನ್ನು ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇಟ್ಸ್ ವೆರಿ ನೈಸ್ ಆ್ಯಂಡ್ ಕನ್ವೀನಿಯಂಟ್ ಟು ಕ್ಯಾರಿ. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು 1175 ರೂಪೀಸ್. ಇದು ನನಗೆ ಸಿಕ್ಕಿದ್ದು 1058 ರೂಪೀಸಲ್ಲಿ ಮಾತ್ರ. ಓಕೆ, ಆ್ಯಂಡ್ ನೆಕ್ಸ್ಟು ಒಂದು ಬ್ಲ್ಯಾಕ್ ಐಲೈನರ್ ತೊಗೊಂಡಿದ್ದೀನಿ. ಕೆಲವೊಂದು ಸಲ ಅಂದರೆ ತುಂಬ ರೇರ್ ಆಗಿ ಯೂಸ್ ಮಾಡುವಂಥ ನನ್ನ ಶೇಡ್ ಇದು ಬ್ಲ್ಯಾಕ್ ಐಲೈನರ್. ಅಗೇನ್ ಇಟ್ಸ್ ಫ್ರಮ್ ಕೆ ಬ್ಯೂಟಿ. ಸೊ ದ ಆ್ಯಕ್ಚುಯಲ್ ಪ್ರೈಸ್ ಇಸ್ 599. ಐ ಗಾಟ್ ಇಟ್ ಫಾರ್ 479 ರೂಪೀಸ್. ಹ್ಯೂಜ್ ಡಿಫ್ರೆನ್ಸ್ ಅಗೇನ್. ಸೊ ಇದು ಬ್ಲ್ಯಾಕ್ ಐಲೈನರ್. ಆ್ಯಂಡ್ ನನಗೆ ಒಂದು ಸರ್ಪ್ರೈಸ್ ಬೇರೆ ಕಳಿಸಿದ್ದಾರೆ ನೈಕಾದವರು. ಸರ್ಪ್ರೈಸ್ ಆಗಿ ನನಗೆ ಒಂದು ಲಿಪ್ಸ್ಟಿಕ್ನ ಕಳಿಸಿದ್ದಾರೆ, ಪ್ಯಾಕ್ ಅವ್ರ ಕಡೆಯಿಂದ ಲಿಪ್ಸ್ಟಿಕ್. ಇದು ಫ್ರೀ ಆಗಿ ಬಂದಿರೋದು. ಇದ್ರದ್ದು ಪ್ರೈಸ್ ಆ್ಯಕ್ಚುಲಿ ಯಾರಿಗಾದರೂ ಇದ್ರ ಪ್ರೈಸ್ ಗೊತ್ತಿದ್ರೆ ಹೇಳಿ. It is the PAC lipstick, professional artist cosmetics lipstick, in the shade what? Pep Talk 22 Pep Talk. That is the shade, and nimge toristini ಯಾವ ಥರ ಇದೆ ಅಂತ. I haven't tried it, ಇನ್ನೂ ಟ್ರೈ ಮಾಡಿಲ್ಲ. So this is the lipstick. This is the lipstick. ತುಂಬ ದೊಡ್ಡದಿದೆ ಆ್ಯಕ್ಚುಲಿ. So this is the shade. ಇಟ್ಸ್ ಅ ವೆರಿ ಪ್ರಿಟಿ ಶೇಡ್. ತುಂಬ ಕ್ಯೂಟ್ ಆಗಿದೆ. ಆಲ್ಮೋಸ್ಟ್ ನಾನು ಯೂಸ್ ಮಾಡೋ ಶೇಡೇ ಇದು. ಇಟ್ಸ್ ಲೈಕ್ ಅ ನ್ಯೂಡ್, ಪಿಂಕಿಶ್ ನ್ಯೂಡ್. ಸೊ ಐ ಲವ್ ದ ಶೇಡ್. ಚೆನ್ನಾಗಿದೆ, ಅಂದರೆ ಫ್ರೀಯಾಗಿ ಕೊಟ್ಟು ಕಳಿಸಿದ್ದಾರೆ. ಐ ಲವ್ ಎನಿಥಿಂಗ್ ಫಾರ್ ಫ್ರೀ. ಓಕೆ, ಕೂಲ್. ಇದೊಂದಾಯಿತು. ನೆಕ್ಸ್ಟು ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ಸಮ್ ಲಕ್ಸುರಿ ಐಟಮ್ಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸುಮ್ಮನೆ ಇರಲಿ ಅಂತ ತರಿಸ್ಕೊಂಡೆ. ಏನೋ ಇದಕ್ಕೆ ಎಷ್ಟು ಜನ ಬೈಕೊಂತಿರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಬೇರೆ ವೀಡಿಯೋಸಲ್ಲೆಲ್ಲ ನಿಮಗೆ ತೋರಿಸಿರೋದು ನನ್ನ ಫೌಂಡೇಶನ್. ನಾನು ಶೂಟಿಂಗಿಗೆಲ್ಲ ಯೂಸ್ ಮಾಡೋದು ನಾರ್ಸ್ ಅವರ ಫೌಂಡೇಶನ್. ಅಗೇನ್ ನಾರ್ಸ್ ಫೌಂಡೇಶನ್ ಇಸ್ ಆಲ್ಸೋ ಎಕ್ಸ್ಪೆನ್ಸಿವ್. ಅದು ಒಂದು 4000 ರೇಂಜಲ್ಲಿ ಸಿಗುತ್ತೆ ನಿಮಗೆ. ಬಟ್ ನೈಕಾದಲ್ಲಿ ನಾರ್ಸ್ ಅನ್ಫಾರ್ಚುನೇಟ್ಲಿ ಇಲ್ಲ. ಸೊ ಇನ್ನೊಂದು ಲಕ್ಸುರಿ ಪ್ರಾಡಕ್ಟ್ ಅಂದರೆ ಬಾಬಿ ಬ್ರೌನ್ ತುಂಬ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಯೂಸ್ ಮಾಡುವಂಥ ಒಂದು ಫೌಂಡೇಶನ್. ತುಂಬ ಜನ ಸೆಲೆಬ್ರಿಟೀಸ್ ಯೂಸ್ ಮಾಡುವಂಥ ಒಂದು ಫೌಂಡೇಶನು. ಸೊ ಬಾಬಿ ಬ್ರೌನ್ನಲ್ಲಿ ನನ್ನ ಟೋನ್ ಬಂದು ನ್ಯಾಚುರಲ್ ಟ್ಯಾನ್. ಐ ಹೋಪ್ ಇಟ್ ಸೂಟ್ಸ್ ಮೀ. ನಾನಿನ್ನೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು. ದಿಸ್ ಇಸ್ ಹೌ ದ ಪ್ಯಾಕೇಜಿಂಗ್ ಲುಕ್ಸ್ ಲೈಕ್, ಆ್ಯಂಡ್ ದಿಸ್ ಇಸ್ ದ ಫೌಂಡೇಶನ್. ಇದ್ರ ಪ್ರೈಸ್ ಹೇಳ್ಬಿಡ್ಲಾ ಎಷ್ಟು ಅಂತ? ಓಕೆ, ದ actual price is 4600 rupees. ನಂಗೆ ಖುಷಿ ಪಡಬೇಕಾ ದುಃಖ ಪಡಬೇಕಾ ಗೊತ್ತಾಗ್ತಾಯಿಲ್ಲ. ಇದು ಟ್ರೈ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಐ ಗಾಟ್ ಇಟ್ ಫಾರ್ ನೈಕಾ ಪಿಂಕ್ ಫ್ರೈಡೇ ಸೇಲ್ ಇದ್ದಿದ್ದರಿಂದ ಐ ಗಾಟ್ ಇಟ್ ಫಾರ್ 3680 rupees. ಸೊ ನಾಟ್ ಬ್ಯಾಡ್. ಐ ಮೀನ್ ಅಗೇನ್ ನಾನು ನಾರ್ಸ್ ಫೌಂಡೇಶನ್ ಒಂದ್ಸಲ ತೊಗೊಂಡ್ರೆ 4000 ರೂಪೀಸ್ ಅದು ಒಂದ್ಸಲ ತೊಗೊಂಡ್ರೆ 3 ತಿಂಗಳು ಬಂದೇ ಬರುತ್ತೆ ನನಗೆ. ಸೊ ಬಾಬಿ ಬ್ರೌನ್ ಎಷ್ಟು ತಿಂಗಳು ಬರುತ್ತೆ, ಯಾವ ಥರ ಇದೆ ಇದು, ಆಫ್ಟರ್ 2 months 3 monthsೇ ನಿಮಗೆ ಅಪ್ಡೇಟ್ ಕೊಡೋಕ್ಕಾಗೋದು. ಸೊ ಬಟ್ ಐ ಆಮ್ ಆ್ಯಕ್ಚುಲಿ ವೆರಿ ಎಕ್ಸೈಟೆಡ್ ಟು ಟ್ರೈ. ಇದನ್ನು ತುಂಬ ಕೇರ್ಫುಲ್ಲಾಗಿ ಮಗು ಥರ ನೋಡ್ಕೊಬೇಕು ಅನ್ನಿಸ್ತಾ ಇದೆ ನನಗೆ. ಸೊ ಎಕ್ಸ್ಪೆನ್ಸಿವ್ ಮ್ಯಾನ್. ವೈ ಬಾಬಿ ಬ್ರೌನ್, ವೈ ಆರ್ ಯು ಎಕ್ಸ್ಪೆನ್ಸಿವ್? ನಮ್ಮಂಥವರೆಲ್ಲ ಎಲ್ಲಿಗೆ ಹೋಗಬೇಕು? EMI ಆಪ್ಷನ್ ನೆಕ್ಸ್ಟ್ ಟೈಮ್ EMI ಆಪ್ಷನ್ ಮಾಡಿ ಪ್ಲೀಸ್. ಓಕೆ, ನೆಕ್ಸ್ಟು ಕನ್ಸೀಲರ್. ಓಕೆ, ಬಾಬಿ ಬ್ರೌನ್. ಅಗೇನ್ ಬಾಬಿ ಬ್ರೌನ್ ಅವರ ಕನ್ಸೀಲರ್ ಬಂದು ಇಟ್ಸ್ ಇನ್ ದ ಶೇಡ್ ಹನಿ. ನನ್ನ ಶೇಡ್ ಹನಿಯಲ್ಲಿದೆ. ಆ್ಯಂಡ್ ದಿಸ್ ಈಸ್ ಆ್ಯಕ್ಚುಲಿ 3450 rupees ಆ್ಯಕ್ಚುಯಲ್ ಪ್ರೈಸ್. ಬಟ್ ಐ ಗಾಟ್ ಇಟ್ ಫಾರ್ ಸಾರಿ, ಎಲ್ಲರೂ ಹಿಂಗೆ ಕಂಡುಬಿಟ್ಕೊಂಡು ನೋಡ್ತಾ ಇದ್ದಾರೆ. ಸಾರಿ, ಐ ಗಾಟ್ ಇಟ್ ಫಾರ್ 2760 rupees ಆಫ್ಟರ್ ದ ಡಿಸ್ಕೌಂಟ್. ಓಕೆ, ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್ ಲೈಕ್. ದಿಸ್ ಈಸ್ ದ ಪ್ಯಾಕೇಜಿಂಗ್ ಆ್ಯಂಡ್ ದಿಸ್ ಈಸ್ ದ ಕನ್ಸೀಲರ್. ಸೊ ಐ ಡೋಂಟ್ ನೋ ಇಫ್ ಇಟ್ಸ್ ವರ್ತ್ ಇಟ್, ನಾಟ್ ವರ್ತ್ ಇಟ್. ಇದನ್ನು ಟ್ರೈ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. EMI ಆಪ್ಷನ್ ಇದ್ದರೆ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಓಕೆ,
ಬಟ್ ಇದು ನಿಜವಾಗ್ಲೂ ವರ್ತ್ ಇಟ್ ಇದ್ರೆ ನಾನು ಹೇಳ್ತೀನಿ, ಇಲ್ಲಾಂದರೆ ದಯವಿಟ್ಟು ಯಾರು ನಾನು ತೊಗೊಂಡೆ ಅಂತ ನೀವು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ಪ್ಲೀಸ್. ಬಿಕಾಸ್ ಇದು ನಾವು ಶೂಟಿಂಗಿಗಂತ ಪ್ರೊಫೆಷ್ನಲ್ ಆಗಿ ತೊಗೊಳ್ತಾ ಇರೋದು. ನಿಮಗೆ ಡೈಲಿ ಯೂಸ್ಗೆ ಇದಕ್ಕಿಂತ 10 ಪಟ್ಟು ಕಡಿಮೆ ಇರೋದು ತುಂಬ ಚೆನ್ನಾಗಿರೋದು ಸಿಗುತ್ತೆ, ಅದು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಓಕೆ, ಐ ಡೋಂಟ್ ನೋ ವಾಟ್ ಟು ಸೇ. ನಾನು ಹೇಗೆ ಪಿಂಕ್ ಫ್ರೈಡೇ ಸೇಲ್ ಇದೆ ಅಂತ ಎಲ್ಲ ಎತ್ತಿ ಕಾರ್ಟಿಗೆ ಹಾಕಿ ಶಾಪ್ ಮಾಡಿಬಿಟ್ಟೆ. ಬಟ್ ಡೋಂಟ್ ಡೂ ದ್ಯಾಟ್. ಯಾವುದೇ ಸೇಲ್ ಇರಲಿ, ಯಾವುದೇ ಡಿಸ್ಕೌಂಟ್ ಇರಲಿ, ತುಂಬ ಮೈಂಡ್ಫುಲ್ಲಾಗಿ ಶಾಪಿಂಗ್ ಮಾಡಬೇಕು. ಜಸ್ಟ್ ಥಿಂಕ್ ಅಬೌಟ್ ದ ಮನಿ ಯು ಆರ್ ಸ್ಪೆಂಡಿಂಗ್. ಓಕೆ, ಯಾ, ಐ ಥಿಂಕ್ ದಟ್ಸ್ ಇಟ್. ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ. ಟೋಟಲ್ ಬಿಲ್ ಹೇಳ್ಬಿಡ್ಲಾ ಎಷ್ಟಾಯಿತು ಅಂತ ಇದಕ್ಕೆ? ಟೋಟಲ್ is 13,560 rupees for this. 13,560 ಅಲ್ಲಿ ಐ ಥಿಂಕ್ ಚಿನ್ನದ ಕಾಯಿನ್ ಬರ್ತಾ ಇತ್ತು ಅನಿಸುತ್ತೆ, ಒಂದು 2 grams. ಓಕೆ, ಆದ್ರೂ ಇಟ್ಸ್ ಅ ಸೇವಿಂಗ್ಸ್ ಅಲ್ಲ. ಸೊ ಇದೆಲ್ಲ ತೊಗೊಂಡಿದ್ದೀನಿ. 13,560 rupees ಆಯಿತು. ಬಟ್ ಇದರ ಅಪ್ಡೇಟ್ ನಾನು ನೆಕ್ಸ್ಟ್ ಕೊಡ್ತೀನಿ. ಬಾಬಿ ಬ್ರೌನ್ದು ಎಕ್ಸ್ಪೆಷಲಿ ಅಪ್ಡೇಟು ನಾನು ಮುಂದೆ ಕೊಡ್ತೀನಿ. ಬಟ್ ಈ ಐ ಶ್ಯಾಡೋಸ್ ಐ ಹ್ಯಾವ್ ಆಲ್ರೆಡಿ ಟ್ರೈಡ್ ಆ್ಯಕ್ಚುಲಿ. ತುಂಬ ಒಳ್ಳೆ ಐ ಶ್ಯಾಡೋಸ್. ಗೋ ಫಾರ್ ಇಟ್, ಡೋಂಟ್ ಥಿಂಕ್ ಟ್ವೈಸ್, ಗೋ ಫಾರ್ ಇಟ್. ಆ್ಯಂಡ್ ಇದು ಪ್ಯಾಕ್ ಕಾಸ್ಮೆಟಿಕ್ಸ್ ಅವರ ಕಾಫಿ ಬ್ರೌನ್ ಲಾಂಗ್ ಲಾಸ್ಟಿಂಗ್ ಕೋಲ್, ಗೋ ಫಾರ್ ಇಟ್. ಆ್ಯಂಡ್ ಕೆ ಬ್ಯೂಟಿ, ಎನಿ ಪ್ರಾಡಕ್ಟ್ ಫ್ರಮ್ ಕೆ ಬ್ಯೂಟಿ, ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಬೈ ಇಟ್. ಓಕೆ, ಆ್ಯಂಡ್ ಅದು ತುಂಬ ಅಫೋರ್ಡಬಲ್ ಕೂಡ ಇದೆ, ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಇಟ್ಸ್ ಜಸ್ಟ್ ಸೂಪರ್ಬ್. ಆ್ಯಂಡ್ ಶುಗರ್ ಅವರ ಬ್ರೋ ಡಿಫೈನರ್, ಗೋ ಫಾರ್ ಇಟ್. ದ್ಯಾಟ್ಸ್ ಇಟ್, ಜಸ್ಟ್ ಗೋ ಫಾರ್ ಇಟ್. ಆ್ಯಂಡ್ ಬ್ರಷಸ್ ಅಂತೂ ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಸೊ ಐ ಡೋಂಟ್ ರಿಗ್ರೆಟ್ ಬೈಯಿಂಗ್ ದ ಬ್ರಷಸ್. ಸೊ ನೋಡೋಣ. ಯಾ, ದಟ್ಸ್ ಇಟ್ ಗೈಸ್. ಐ ಹೋಪ್ ಯು ಎಂಜಾಯ್ಡ್ ಮೈ ನೈಕಾ ಹಾಲ್. ಸೊ ಲಾಸ್ಟ್ ಟೈಮ್ ನೈಕಾ ಹಾಲ್, ಫಸ್ಟ್ ಟೈಮ್ ನೈಕಾ ಹಾಲ್ ವಿಡಿಯೋ ಮಾಡಿ ಹಾಕಿದ್ದೆ, ಅದು ಒಂದಿಷ್ಟು ಉದ್ದ ಬಿಲ್ ಇತ್ತು. ಸೊ ಎನಿವೇಸ್ ಇವಾಗ ಇಷ್ಟೇ ಬಿಲ್ ಇರೋದು, ಬಟ್ ಇಟ್ ಈಸ್ ಸ್ಟಿಲ್ 13,560 rupees. ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು, ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದಲ್ಲಿ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಏನಾದರೂ ಬೇರೆ ಡೌಟ್ಸ್ ಇದ್ದಲ್ಲಿ ಅಥವಾ ಬೇರೆ ಯಾವುದಾದ್ರು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಆಮ್ ಆಲ್ವೇಸ್ ವಿಲ್ಲಿಂಗ್ ಟು ಹೆಲ್ಪ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ವಿಡಿಯೋನ. ಆ್ಯಂಡ್ ಐಶ್ವರ್ಯ ಶಿಂದೋಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಬಾಯ್.